ಹಾಗೆ ಹೇಳ್ಬೇಡ ಪುಟ. ನೀನ್ ಇದೇ ತರ ಬಂದ್ರೆ ಆಮೇಲೆ ಸೀತಮ್ಮ ನಿನ್ನ ಸಿಹಿ ಅಂತ ಒಪ್ಕೊಳ್ಳೋದೇ ಇಲ್ಲ. ಏನಾದ್ರೂ ಆಗಿ ನನ್ ಕೂದಲು ನಾನು ಕದ್ರಿಸ್ಕೊಳತ್ತಿಲ್ಲ. ಹಠ ಮಾಡ್ಬೇಡ ಸುಬ್ಬಿ, ಕೂದ್ಲಿಗೇನಂತೆ 3 ತಿಂಗಳಿಗೆ ಮತ್ತೆ ಉದ್ದ ಬರುತ್ತೆ. ಅಷ್ಟೆಲ್ಲ ಕೇಳ್ಕತಾ ಇದಾರಲ್ಲ, ಕಟ್ ಮಾಡ್ಸು ಹೋಗಿ. ಸುಬ್ಬಿ, ನೀನ್ ನಂತರ ಹೇರ್ ಕಟ್ ಮಾಡಿಸಿದ್ರೆ ಎಷ್ಟು ಸೂಪರ್ ಆಗಿ ಕಾಣಿಸ್ತೀಯ ಗೊತ್ತಾ? ಇಲ್ಲ, ನಾನ್ ಚೆನ್ನಾಗಿ ಕಾಣಕ್ಕಿಲ್ಲ. ಯಾರಂದ್ರು ಹಂಗಂತ? ಮಾಡ್ರನ್ ಆಗಿ ಹೀರೋಯಿನ್ ತರ ಕಾಣಿಸ್ತೀಯ, ಕಟ್ ಮಾಡ್ಸೋ. ಹೌದು ಕಣೆ, ಸೂಪರ್ ಡೂಪರ್ ಆಗಿ ಕಾಣ್ತೀಯ ನೀನು. ನನ್ ಗೊತ್ತು, ಕಟ್ ಮಾಡಿಸ್ಕೋ. ಕಟ್ ಮಾಡಿಸ್ಕೊ ಮಾರೈತಿ. ನಿನ್ನ ನೋಡ್ದಾಗೆಲ್ಲ ಸೀತಮ್ಮ ನಾನು ಅಂತ ನಿನ್ನ ಮುದ್ದು ಮಾಡ್ತಿದ್ರು ಅಲ್ವಾ? ನೀನು ನಂತರ ಹೇರ್ ಕಟ್ ಮಾಡ್ಕೊಂಡ್ರೆ ಇನ್ನು ಜಾಸ್ತಿ ಮುದ್ದು ಮಾಡ್ತಾರೆ ಗೊತ್ತಾ? ಬಾ ಪುಟ, ಹೋಗೋಣ. ತಾತ, ಹೋಗ್ ಬರ್ತೀನಿ. ಅಶೋಕ ಬಾ. ನೋಡಿದ್ರೆ ನಿಮ್ ಮಗಳನ್ನೇ ಕರ್ಕೊಂಬಂದ್ಬಿಟ್ಟಿದ್ದೀರಾ. ನಮ್ ಸುಬ್ಬಿ ಎಲ್ಲಿ ಸರ್? ಸುಬ್ಬಿ, 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 ನಾನೇ ಸುಬ್ಬಿ. ಏನು, ನೀನು ನಮ್ ಸುಬ್ಬಿನ? ಸಖತ್ತ ಕಾಣಿಸ್ತೀಯ ಸುಬ್ಬಿ, ಲುಕಿಂಗ್ ಲೈಕ್ ಎ ಹೀರೋಯಿನ್. ಸೂಪರ್ ಡೂಪರ್ ಆಗಿ ಕಾಣ್ತಾ ಇದೆಯಾ ಸುಬ್ಬಿ? ಹೌದಾ ಕಾವೇರಿ ಅಕ್ಕ? ಅಷ್ಟ್ ಚಂದ ಕಾಣಿಸ್ತಾ ಇದ್ದೀನಾ? ಚಂದ ಕಾಣಿಸ್ತಾ ಇದೆಯಾ? ಸ್ವಾಮಿ ಅವರೇ, ನಿಮ್ಗೆ ಓಕೆ ಆದ್ರೆ ಸುಬ್ಬಿನ ಇವಾಗಲೇ ಮನೆ ಕರ್ಕೊಂಡು ಹೋಗ್ಬೋದಾ? ಈಗ ರಾತ್ರಿ ಆಗೈತೆ, ಇಷ್ಟೊತ್ತಿನಲ್ಲಿ ಹೆಣ್ಮಕ್ಳನ್ನ ನಾವು ಆಚೆ ಕಳ್ಸಕ್ಕಿಲ್ಲ. ನಾಳೆ ಬನ್ನಿ. ಅದು ಹೋಗ್ಲಿ ಬಿಡು ಮಗ, ಇಷ್ಟು ದಿನಾನೇ ಕಾದಿದ್ದೀವಂತೆ, ಒಂದು ರಾತ್ರಿಲಿ ಏನೂ ಆಗಲ್ಲ. ಹೊಡೋಣ, ಬರ್ತೀವಿ ಸುಬ್ಲಕ್ಷ್ಮಿ ಅವರೇ. ಯಾಕೆ ಚಿಕ್ಕಿ, ಏನಾಯ್ತು? ನಾನೇನ್ ಮಾಡ್ದೆ? ಸೀತಾ ಅಡ್ಗೆ ಮಾಡೋದಕ್ಕೆ ಹೋಗಿ ಬಟ್ಟೆಗೆ ಬೆಂಕಿ ಹತ್ಕೊಂಡು ಎಂತ ದೊಡ್ಡ ಅನಾಹುತ ಆಯ್ತು ಗೊತ್ತಾ? ವಾಟ್? ಏನ್ ಹೇಳ್ತಾ ಇದ್ದೀರಾ ಚಿಕ್ಕಿ? ಸೀತಾಗೆ ಏನಾಯ್ತು? ದೇವ್ರ ದೊಡ್ಡವನು, ಸೀತಂಗೇನು ಆಗಿಲ್ಲ. ಅಪ್ಪು, ಆದ್ರೆ ಸೀತಾ ಮಾನಸಿಕವಾಗಿ ಎಷ್ಟು ಕುಗ್ಗಿದಾಳ್ ಗೊತ್ತಾ? ಅದು ಇವತ್ತಾದ ಇನ್ಸಿಡೆಂಟ್ ಇಂದ ಅವ್ಳಿಗೆ ಏನೋ ಆಗಿದೆ ಅಂತ ಹೇಳಿ ಎಷ್ಟು ಒದ್ದಾಡ್ತಾ ಇದ್ದಾಳ್ ಗೊತ್ತಾ? ಸೀತನ್ ಬಗ್ಗೆ ಎಲ್ಲ ಗೊತ್ತಿದ್ದು ನೀನ್ ಬರ್ಲಿಲ್ವಲ್ಲೋ? ಬಟ್ ಚಿಕ್ಕಿ, ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಯಾಕೆ ನಂಗೆ ಯಾರು ಏನೂ ಹೇಳಿಲ್ಲ? ಗೊತ್ತಿಲ್ವಾ? ನಾನೇ ಫೋನ್ ಮಾಡಿದ್ನಲ್ಲ, ಅವನೇ ರಿಸೀವ್ ಮಾಡ್ದ. ಯಾಕ ಅಶೋಕ್, ಫೋನ್ ಮಾಡಿದ್ದನ್ ಹೇಳಿಲ್ವಾ? ಯಾಕೋ ಮಗ ಹೇಳಿಲ್ಲ? ಚಿಕ್ಕಿ ಫೋನ್ ಮಾಡಿದ್ರಾ? ಮಗ, ಚಿಕ್ಕಿ ಕಾಲ್ ಮಾಡಿದ್ರು, ಆದ್ರೆ ಅಂದ್ರೆ ಸೀತನ್ಗೆ ಈ ತರ ಆಗಿದೆ ಅಂತ ಗೊತ್ತಿದ್ದು ನೀ ನಂಗೆ ಹೇಳಿಲ್ವಾ?
ಅಲ್ಲ ಮಗ, ಅದು ಯಾಕೆ ಅಶೋಕ್, ಯಾಕೆ ಹೀಗೆ ಮಾಡಿದೆ? ಮಗ ನೀನ್ ಈ ತರ ಮಗ ಪ್ಲೀಸ್ ನಾನು ಹೇಳೋದನ್ನ ಕೇಳಿಸ್ಕೊ. ಸೀತಂಗೆ ಏನೂ ಆಗಿಲ್ಲ ಅನ್ನೋದನ್ನ ನಾನು ಸೂರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ನಿನಗೆ ಹೇಳಿಲ್ಲ ಅಷ್ಟೇ. ನಿನಗೆ ಹೇಳಬಾರ್ದು ಅಂತಲ್ಲ, ಆದರೆ ನಾವು ಹಿಡಿದಿರೋ ಕೆಲಸ ಆಗೋಗ್ಲಿ ಅಂತ ಸುಮ್ಮನಿದ್ದೆ ಅಷ್ಟೇ. ಸಾರಿ ಮಗ. ಯಾವ ಕೆಲಸ ಅಪ್ಪು? ಚಿಕ್ಕಿ, ನಂಗೆ ಫಸ್ಟ್ ಸೀತಾ ನೋಡ್ಬೇಕು. ನೀನು ಈ ಭಾರ್ಗವಿನ ಎದುರಾಕೊಂಡ್ರೆ ರಾಮನ್ನ ಎದುರಾಕೊಂಡಾಗ. ಆಗ್ಲೇ ನನ್ನ ಮಾತು ಕೇಳಿದಿದ್ರೆ ರಾಮ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ತಪ್ತಿತ್ತು. ನನ್ನ ಗೆಳೆಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನನ್ನ ಮಾತ್ರಕ್ಕೆ ನನಗೂ ಅವನಿಗೂ ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ. ನನ್ನ ಗೆಳೆಯ ನನ್ನ ಮೇಲೆ ಪ್ರೀತಿ ಇಡೋ ಹಕ್ಕು ಇದೆ, ಸಿಟ್ಟು ಮಾಡ್ಕೊಳ್ಳೋ ಹಕ್ಕು ಇದೆ. ಹೌದು, ಅಂಥ ಇಂಪಾರ್ಟೆಂಟ್ ಕೆಲಸ ಯಾವುದಪ್ಪ ಇಬ್ರಿಗೂ? ಅದೇನು ಅಂತಂದ್ರೆ, ಗುಡ್ ನೈಟ್.